ಈಗ ಉತ್ತರ ಕನ್ನಡದ ಬಗ್ಗೆ ಚರ್ಚೆ. ಮಾನ್ಯ ಅಧ್ಯಕ್ಷರೇ, ಬೆಳಗ್ಗೆ ಮಾತಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಹಿರಿಯರು ಏನು ವಿಷಯ ಏನು ಬಹಳ ಗಂಭೀರವಾದಂಥ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಎಂದು ಮಾತಾಡ್ತಾರೆ. ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನತೆ ನಮ್ಮ ಜನಪ್ರತಿನಿಧಿಗಳಿಗೆ ಆಯ್ಕೆ ಮಾಡಿರುವಂಥ ಹಕ್ಕನ್ನು ಇಟ್ಕೊಂಡಿದ್ದಾರೆ. ನನಗೆ ಈ ವಿಧಾನಸಭೆಗೆ ಬರಲಿಕ್ಕೆ ಅಡ್ಡಿ ಮಾಡುವಂಥ ಒಂದು ಪ್ರಯತ್ನ ನಡೆದಿತ್ತು. ಆ ಪ್ರಯತ್ನ ಇವತ್ತು ಬಯಲಿಗೆ ಬಂದಿದೆ. ವೋಟ್ ಚೋರ್ ಅನ್ನುವಂಥವ್ರು ಯಾರು ಅಂತ ಬಹಿರಂಗವಾಗಿದೆ. ಇದರ ಬಗ್ಗೆ ತಾವು ಚರ್ಚೆಗೆ ಅವಕಾಶ ಕೊಡಬೇಕು. ಯಾಕಂದ್ರೆ ಮಾನ್ಯ ಅಧ್ಯಕ್ಷರೇ, ನೀವು ಕೊಟ್ಟಿದ್ದೀರಿ, ಮತ್ತೆ ಕೊಡ್ತಾ ಇದ್ದೀರಿ, ಚರ್ಚೆ ಕೊಡುವ. ಕೊಟ್ಟಿದ್ದಾರೆ ಆಯ್ತು, ಮತ್ತೆ ಕೊಡ್ತಾರೆ ಚರ್ಚೆಗೆ. ಇದು ನನಗೆ ಒಬ್ಬರಿಗೆ ಸಂಬಂಧಪಟ್ಟಿದ್ದಲ್ಲ. ಮಾನ್ಯ ಅಧ್ಯಕ್ಷರೇ, ದಯಮಾಡಿ ನನಗೆ ಸಂಬಂಧಪಟ್ಟಿದ್ದಲ್ಲ. ಕಲ್ಯಾಣ ಇಲಾಖೆಯಲ್ಲಿ ಇಲ್ಲಿ ಎಷ್ಟು ಜನ ಇಲ್ಲಿ ಮಾಡುವ ಪದ್ಧತಿ ಕಾಂಗ್ರೆಸ್ ನಾನು ಸಂವಿಧಾನದಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾರೆ. ತಗೊಳ್ಳಿ, ಚರ್ಚೆ ತಗೊಳ್ಳಿ, ಎಲ್ಲನೂ ತಗೊಳ್ಳಿ. ವಿಧಾನಸಭೆಗೆ ಬರಲಿಕ್ಕೆ ಸರ್ಕಾರ ವೋಟ್ ಚೋರಿ ಮಾಡುವಂತಹದ್ದು ಮಾಡಿದ. ಈಗ ಬಿ ಆರ್ ಪಾಟೀಲ್ ಅವರೇ, ತನಿಖೆ ಉತ್ತರ ಕನ್ನಡ ಬಗ್ಗೆ ಚರ್ಚೆಯನ್ನು ಮಾತ್ರ ವಿಷಯ ಹೇಳಿ ಆಯ್ತು. ಈಗ ನೀವು ಅದನ್ನು ಇವತ್ತಿನ ಎಜೆಂಡಾದಲ್ಲಿ ಇಲ್ಲ, ನೀವು ಬೆಳಿಗ್ಗೆ ಬರೆದು ಕೊಟ್ಟಿದ್ದೀರಿ. ನಾಳೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ಈಗ ಅದರ ಬಗ್ಗೆ ಏನು ಮಾತಾಡ್ಲಿಕ್ಕೆ ನೀವು ಹೋಗ್ಬೇಡಿ. ಉತ್ತರ ಕರ್ನಾಟಕ ಚರ್ಚೆಗೆ ಅವಕಾಶ ಕೊಡಿ ಅಧ್ಯಕ್ಷ. ಆಯ್ತು ಪ್ರಿಯಾಂಕ್, ಅಧ್ಯಕ್ಷರೇ, ನಂದು ಮಾನ್ಯ ಅಧ್ಯಕ್ಷರೇ, ಆಯ್ತು ಬೇರ್ಪಡೆ ಅದಕ್ಕೆ ಈ ಸದನದಲ್ಲಿ ಚರ್ಚೆ ಮಾಡಲಿಲ್ಲ. 3 ದಿನದ ಮುಂಚೆ, 2 ದಿನ ಮುಂಚೆನೆ ನಾನು ನಿಮ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಅಧ್ಯಕ್ಷರೇ, ಅದರಲ್ಲಿ 5,000 ಪ್ರಸ್ತಾಪ ಮಾಡಕ್ಕೆ ಅವಕಾಶ ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳಿ ವೋಟ್ ಚೋರಿ ನಡೆದಿದೆ. ಅವರು ಉತ್ತರ ಮಾಡಿದ್ರು. ಅದನ್ನ ಅದಾದ್ಮೇಲೆ ನೀವು ಅವತ್ತೇನು ಯಾರು ಆರೋಪಿಗಳಂತ ಗುರುತಿಸಿದ್ದಾರೆ SIT ಅವರು ಅಂತ ಹೇಳಿದ್ರಿ. ಸೋಮವಾರ ಮಾನ್ಯ ಅಧ್ಯಕ್ಷರೇ, ಶಾಮನೂರು ಮಾನ್ಯ ಅಧ್ಯಕ್ಷರೇ, ಅದಕ್ಕೋಸ್ಕರ ದಯವಿಟ್ಟು ಅದಕ್ಕೆ ಉತ್ತರ ಬೇಕಲ್ಲ. ಮಂತ್ರಿ ಇಲ್ಲ ಅವರು ನೋಡ್ತೇನೆ ಮಾತಾಡ್ತಾರೆ. ಮಂತ್ರಿ ಎಷ್ಟೊತ್ತಿಗೆ ಯಾವ ಸಮಯಕ್ಕೆ ಅಂತ ನಿಗದಿ ಮಾಡಿ ತಾವೇ ಆ ಸ್ಥಾನದಿಂದ ಹೇಳಿದಿರ ನಾನು ಉತ್ತರ ಕೊಡ್ತೀನಿ ಅಂತ. ಇದು ದೊಡ್ಡ ಒಂದು ಶಾಸಕರು ಮತ್ತು ಸಚಿವರು ಕರೆಸಿ ಶಾಸಕರು ಮತ್ತು ಸಚಿವರು ಕರೆಸಿ ಕೂತ್ಕೊಂಡು ಅವರಿಗೆ ಉತ್ತರ ಇಲ್ಲೇ ಕೊಡ್ತೀನಿ ಅಂತ ಹೇಳಿರೋದು. ಶಾಸಕರು ಅಂತ ಹೇಳಿಲ್ಲ, ಇಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳಿರಿ. ಇಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರೆ ಅಧ್ಯಕ್ಷರೇ, ಹೌಸ್ನಲ್ಲೇ ಉತ್ತರ ಕೊಡ್ತೀನಿ. ಹೌಸ್ನಲ್ಲಿ ಏನ್ ಪ್ರಯೋಜನ ಹೇಳಿ. ಆಯ್ತು, ಸದನಕ್ಕೆ ಮಿಸ್ಗೈಡ್ ಮಾಡಿದ್ದಾರೆ ಮಂತ್ರಿಗಳು. ಸದನದಲ್ಲೇ ಚರ್ಚೆ ಆಗ್ಬೇಕಲ್ಲ ಅದ್ರ ಬಗ್ಗೆ. ಮಧ್ಯಾಹ್ನ ಮೇಲೆ ಕೊಡ್ತೀರಾ? ನೋಡಿ, ಸಚಿವ ಬರ್ಬೇಕಲ್ಲ ಸದನ ಇವತ್ತಿದ್ದಾರೆ ಇಲ್ಲೋ ಗೊತ್ತಿಲ್ಲ. ನಾನು ನೋಡ್ತೇನೆ. ಮಧ್ಯಾಹ್ನ ಹೇಳ್ತೇನೆ. ಮಧ್ಯಾಹ್ನ ಕೊಡಿಸ್ಬೇಕು. ಸಭಾಧ್ಯಕ್ಷರೇ, ಮಾಡಿ ಕರೆಕ್ಟ್ ಮಾಡ್ತೀರಿ. ಮಾನ್ಯ ಸಭಾಧ್ಯಕ್ಷರೇ, ನನಗೆ ವಿಷಯವನ್ನು ಪ್ರಸ್ತಾಪ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು. ದಯಮಾಡಿ ತಾವು ವಿಷಯ ಪ್ರಸ್ತಾಪ ಮಾಡಕ್ಕೆ ಅವಕಾಶ ಇವತ್ತು ಈಗ ಕೊಡಿ ಅಂತ ಹೇಳಿ ವಿಷಯ ಗಂಭೀರ ಇದೆ. 70 ರೂಪಾಯಿಗೆ ನೀವು ಒಂದು ಶಾಸಕರ ಹುದ್ದೆಯನ್ನು ಮಾರಾಟ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಚರ್ಚೆ ಆಗ್ಬಾರ್ದು ಅಧ್ಯಕ್ಷರೇ. ಉತ್ತರ ಕನ್ನಡ ಬಗ್ಗೆ ಚರ್ಚೆ ಅದು ಚರ್ಚೆ ಉತ್ತರ ಕರ್ನಾಟಕದ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ. ಎಲೆಕ್ಷನ್ ಕಮಿಷನ್ ಬಗ್ಗೆ ಇರ್ಬೋದು, ಸಂವಿಧಾನದ ಬಗ್ಗೆ ಇರ್ಬೋದು, ಇಲ್ಲಿ ಚರ್ಚೆ ಆಗಿಲ್ಲ ಅಂದ್ರೆ ಇನ್ನೆಲ್ಲಿ ಚರ್ಚೆ ಆಗ್ಬೇಕು? ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ. ಸರ್ಕಾರದ ಒಬ್ಬ ಮಂತ್ರಿ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ. ಉತ್ತರ ಕನ್ನಡ ಚರ್ಚೆ ಮಾಡಿ. ಅಧ್ಯಕ್ಷೆ, 70 ರೂಪಾಯಿಗೆ ಇವರು ಮತ ಕಲ್ಪನೆ ಮಾಡ್ಬಿಟ್ಟು ಇವ್ರು
ಕೂತಿದ್ದಾರೆ ಚರ್ಚೆ ಮಾಡಿ. ಆಯ್ತು ಒಂದ್ ನಿಮಿಷ ಪ್ರಸ್ತಾವನೆ ಮಾಡ್ಲಿಕ್ಕೆ ಆಯ್ತು ಆಯ್ತು ಕುಕ್ಕಲ್ಲೇ ಆಯ್ತು ಹೇಳಿದ್ದಾರೆ. ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್. ಅಧ್ಯಕ್ಷೆ ಆಯ್ತು ಒಂದ್ ನಿಮಿಷ ಅಧ್ಯಕ್ಷೆ, ಅವರು ವೋಟ್ ಚೋರಿ ಬಗ್ಗೆ ಏನೋ ಚರ್ಚೆ ಮಾಡಬೇಕು ಅಂತಿದ್ದಾರೆ. ಸರ್ಕಾರ SIT ವರದಿಯ ಮಧ್ಯಂತರ ವರದಿಯನ್ನ ಕೊಡ್ಲಿ, ನಾವು ಚರ್ಚೆ ಮಾಡ್ಲಿಕ್ಕೆ ತಯಾರಿದೀವಿ. ನೀವು ಸುಮ್ಮನೆ ದಿಢೀರ್ ಅಂತೇಳಿ ಚರ್ಚೆಗೆ ಅಂತ ತಗೊಂಡ್ಬಿಟ್ರೆ ಆಗಲ್ಲ. SIT ವರದಿಯನ್ನ ಮಂಡನೆ ಮಾಡ್ಲಿ, ಧರ್ಮಸ್ಥಳದ SIT ವರದಿ ಮಂಡನೆ ಮಾಡ್ಲಿ, ಚರ್ಚೆ ಮಾನ್ಯ ಗೃಹ ಸಚಿವರು ಈ ವರದಿಯನ್ನ ವಾಲ್ಮೀಕಿ ಆಮೇಲೆ ಚರ್ಚೆ ಮಾಡಿ ಪ್ರಸ್ತಾವನೆ ಅವಾಗ ಮಧ್ಯಂತರ ವರದಿ ಸರ್ ನೀವೇ ಹಿರಿಯ ಸದಸ್ಯರು ಅಧ್ಯಕ್ಷರು SIT ತನಿಖೆ ಮಾಡಿ SIT ರಚನೆ ಕನ್ಸರ್ನ್ ಮಿನಿಸ್ಟರ್ ಮಂತ್ರಿ ನೀವು ನಮ್ಮ ಜಿಲ್ಲಾ ನೋಡ್ಕೊತಾ ಇದ್ದಾರೆ ಅಧ್ಯಕ್ಷರೇ. ನೀವು ಆದ್ಮೇಲೆ ಮಾಡ್ಕೊಡ್ತೀನಿ ಅವಕಾಶ ಮಾಡ್ಕೊಡಿ. BR ಪಾಟೀಲ್ ಸಾಹೇಬ್ರು ಅಷ್ಟೇ ಕೇಳ್ತಾ ಇರೋದಲ್ಲ. ಬರ್ಬೇಕು. ಒಬ್ಬ ಮಂತ್ರಿ ಈ ರೀತಿ ಜವಾಬ್ದಾರಿಯಿಂದಾನೆ ಮಾತಾಡ್ತಾರೆ ಅಂದ್ರೆ ಜವಾಬ್ದಾರಿ ಬಗ್ಗೆ ಬಂದಿತ್ತ ಹೌಸಲ್ ಚರ್ಚೆ ಮಾಡಿದ್ರೆ ಮಾಡಿದಿರಿ ಚರ್ಚೆ ಮಾಡಿ ಮೋಸ ಮಾಡಿ ಇಲ್ಲಿ ಬಂದಿದ್ರೆ ಸಾಹಿತ್ಯ ತಗೊಳ್ಳಿ. ಎಷ್ಟು ಓಟ್ ಚೋರಿ ಮಾಡಿ ಮಲ್ನಾಡ್ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಿ ಈಗ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದ. ನಿಮ್ಗೆಲ್ಲರಿಗೂ ಕೂಡ ಒಂದ್ ಸೆಕೆಂಡ್ ಕೂಡ ಚರ್ಚೆ ಆಗಿಲ್ಲ. ನಿಮ್ಗೆಲ್ಲರಿಗೂ ಕೂಡ ಬೇಲೂರ್ ನಿಮ್ಗೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತೇನೆ. ಸ್ವಲ್ಪ ಕೆಲಸ ಇತ್ತು ನಿಮ್ಮ ಚರ್ಚೆಯಲ್ಲಿ, ನನ್ನ ಕೆಲಸ ಮುಗೀತಿಲ್ಲಿ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.